ಇವತ್ತು ದಿಗಂತ್ ಆಕ್ಟ್ ಮಾಡಿರುವಂತ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ರೀಸೆಂಟ್ ಆಗಿ ದಿಗಂತ್ ಅವರು ಕಾಮಿಡಿ ಸಿನಿಮಾಗಳನ್ನ ಮಾಡೋದು ಜಾಸ್ತಿ ಅಲ್ವಾ, ಇದು ಕೂಡ ಕಾಮಿಡಿ ಸಿನಿಮಾನೇ ಅಂತ ಅನ್ಕೊಂಡಿದೆ. ಬಟ್ ಈ ಸಿನಿಮಾದಲ್ಲಿ ಆ ಕಾಮಿಡಿ ಇದೆ, ಜೊತೆಗೆ ಕ್ರೈಮ್ ಥ್ರಿಲ್ಲರ್ ಆಗಿರುವಂತ ಸ್ಟೋರಿನೂ ಕೂಡ ಇಡನ್ ಆಗಿ ಇಟ್ಟಿದ್ದಾರೆ. ದಿಗಂತ್ ಅವ್ರದ್ದು ಐಬಾಲು ಮೋಸ್ಟ್ಲಿ ಆಪರೇಷನ್ ಆಗಿರ್ಬೇಕು ಅನ್ಸುತ್ತೆ. ಹಳೆ ಸಿನಿಮಾಗಳಲ್ಲಿ ಎಲ್ಲ ಸ್ಟ್ರೈಟ್ ಆಗೇ ಇದ್ವು, ಬರ್ತಾ ಬರ್ತಾ ಒಂದ್ ಕಣ್ ಈ ಕಡೆ ಇನ್ನೊಂದ್ ಕಣ್ ಈ ಕಡೆಗೆ ಹೋಗ್ತಾ ಇದೆ. ಸಮಥಿಂಗ್ ಈಸ್ ಮಿಸ್ಸಿಂಗ್. ಈ ಎಡಗೈಲಾಗಿರುವಂತ ಅನಾಚಾರಗಳು ಒಂದೆರಡಲ್ಲ, ಇದನ್ನ ನಾವೆಲ್ಲ ಯೂಸ್ ಮಾಡ್ತೀವಿ ತೊಳ್ಕೊಳಕ್ಕೆ. ಚಿಕ್ಕ ವಯಸ್ಸಲ್ಲಿ ಅಥವಾ ಉಡೋ ಟೈಮಲ್ಲಿ ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಈ ಲೆಫ್ಟ್ ಹ್ಯಾಂಡ್ ಗೆ, ಅವಾಗ ಅವ್ರನ್ನ ಲೆಫ್ಟ್ ಹ್ಯಾಂಡರ್ ಅಂತ ಕರೀತಾರೆ. ಅದೇ ರೀತಿ ಆಗಿರೋದು ಈ ಸಿನಿಮಾದಲ್ಲೂ ದಿಗಂತ್ಗೆ ಉಡ್ಬೇಕಾದ್ರೆ ಎಡದ ಕೈ ಸಿಗಾಕಬಿಟ್ಟಿರ್ತದೆ. ಹಂಗೆ ಅವ್ರ ಅಮ್ಮನು ಸಾಯಿಸ್ಕೊಂಡು ಅದಾದ್ಮೇಲೆ ಬೆಳೀತಾ 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 ಎಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲೇ ಮಾಡೋದು, ತಿನ್ನೋದು, ಉಣ್ಣೋದು, ಬರೆಯೋದು, ತೋರ್ಸೋದು, ಮಾಡೋದು ಎಲ್ಲ ಲೆಫ್ಟ್ ಅಲ್ಲೇ. ಇದೇ ಗ್ಯಾಪ್ ಅಲ್ಲಿ ಚೆನ್ನಾಗಿ ಓದಿ ಡಿಗ್ರಿ ಎಲ್ಲ ತಗೊಂಡ್ಬಿಟ್ಟು ಒಂದೊಳ್ಳೆ IT ಕಂಪ್ನಿಲಿ ಕೆಲಸ ಫಿಕ್ಸ್. ಇದೇ ಗ್ಯಾಪ್ ಅಲ್ಲಿ ಒಂದ್ ಹುಡುಗಿನೂ ಕೂಡ ಪರಿಚಯ ಆಗ್ಬಿಡ್ತಾಳೆ. ಅವಳೇ ನಮ್ಮ ನಿಧಿ ಸುಬ್ಬಯ್ಯ. ಸೀಕ್ರೆಟ್ ಆಗಿ ಅಪಾರ್ಟ್ಮೆಂಟ್ ಕರ್ಸ್ಕೊಂಡು ಇರ್ತಾಳೆ ದಿಗಂತ್ನ. ಇಲ್ಲಿ ಅಚಾನಕ್ ಆಗಿ ಮರ್ಡರ್ ಆಗೋಯ್ತಿದೆ. ಇದಕ್ಕೆ ಕಾರಣ ಈ ಎಡಗೈ. ಅಂತದ್ ಏನಾಗಿರ್ಬೋದು ಅದ್ರೊಳಗಡೆ ಮಿಸ್ಟ್ರಿ. ಅದ್ರ ಜೊತೆಗೆ ಇನ್ನೂ 3 ಕೊಲೆಗಳಾಗೋಯ್ತವೆ. ಅದಕ್ಕೂ ಕಾರಣ ಈ ಎಡಗೈ. ಅಂತದ್ ಏನಿರ್ಬೋದು ಇದಕ್ಕೆ ಅಷ್ಟೊಂದು ಮಹತ್ವ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾ ನಗೋದ್ರ ಜೊತೆಗೆ ಸಸ್ಪೆನ್ಸ್ ಆಗಿ ಹಿಡಿದಿಟ್ಕೋತಿದೆ ಕೊನೆವರೆಗೂ. ನಿರೂಪ್ ಭಂಡಾರಿ, ನಿಧಿ ಸುಬ್ಬಯ್ಯ, ರಾಧಿಕಾ ನಾರಾಯಣ, ಸೌರವ್ ಲೋಕೇಶ್ ಇಷ್ಟು ಜನ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೌರವ್ ಲೋಕೇಶ್ ಅವರೇ ಅನ್ಬಿಟ್ಟು ಏನೋ ಒಂದು ದೊಡ್ಡದಾಗಿ ಆಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅಂತ ಥಿಂಕ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ. ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಸಿನಿಮಾದೊಳಗಡೆ. ಮೇನ್ ಆಗಿ ಆಡಿಯನ್ಸ್ ನ ಗ್ರಿಪ್ ಆಗಿ ಇಟ್ಕೊಳ್ಳೋದಕ್ಕೆ ತೋರಿಸಿದರೆ ಈ ಎಲ್ಲಾ ಕೊಲೆಗಳಿಗೂ ಕೂಡ ಕಾರಣ ಈ ಎಡದ ಕೈ ಅಂತ. ಅದೇ ಮೊದ್ಲೇ ಎಡದಾಗ ಏನಾಗಿರ್ಬೋದು ಅನ್ನೋ ಸಸ್ಪೆನ್ಸ್ ಗೋಸ್ಕರ ನೀವು ಈ ಸಿನಿಮಾನ ನೋಡ್ಲೇಬೇಕು. ಎಸ್, ಕರೆಕ್ಟ್ ಆಗಿ ಇಂಟರ್ವಲ್ ಟೈಮ್ಗೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಏನ್ ನಡೀತಾ ಇದೆ ಇಲ್ಲಿ, ಇಲ್ಲೊಂದಿದೆ ಅಲ್ಲೊಂದಿದೆ, ಆಗಿದ್ರೆ ಏನಾಗಿರ್ಬೋದು ಅದು ಅನ್ನೋ ಕನ್ಫ್ಯೂಷನ್ ಅವನಿಗೂ ಇರ್ತದೆ. ನಾವಿಲ್ಲಿ ಕೂತಿರುವಂತ ಆಡಿಯನ್ಸ್ ಗಳಿಗೂ ಕೂಡ ಇರ್ತದೆ. ಏನದು ಅಂತ ಅಲ್ಲೇ ಹೋಗಿ ನೋಡಿ. ದಿಗಂತೂ ಸಿಗಾಕ ಬರ ಜಾಗದಲ್ಲಿ ಸಿಗಾಕಬಿಟ್ಟಿದ್ದೀನಿ ಅನ್ಬಿಟ್ಟು ಹನುಮಾನ್ ಚಾಲೀಸು ಕೂಡ ಪ್ರೇಯರ್ ಮಾಡ್ತಾ ಇರ್ತಾನೆ. ಪವರ್ಫುಲ್ ಗಾಡ್. ಸಿನಿಮಾದ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಗ್ರಿಪ್ ಆಗಿ ಕೂತಿರ್ತೀವಿ. ಸ್ವಲ್ಪ ಸಡ್ಲಿಕೆ ಆಗ್ಬಿಡ್ತದೆ ಯಾವಾಗ ಅಂದ್ರೆ ಇನ್ಸ್ಪೆಕ್ಟರ್ ಮುಗೀತು ಮ್ಯಾಟ್ರು, ಆವಾಗ ಅಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ನನ್ ಜೊತೆಗೆ ಅಕ್ಕಪಕ್ಕದಲ್ಲಿ ಕೂತಿದಂತ ಆಡಿಯನ್ಸ್ ಗಳು ಕೂಡ ಬೈದಾಡ್ಕೊಂಡ್ಬಿಟ್ರು. ಅದಾದ್ಮೇಲೆ ತಿರ್ಗಾ ಪಿಕಪ್ ಎತ್ಕೊಂಡು ಸ್ಪೀಡ್ ಹೋಗಕ್ ರೆಡಿ ಆಯ್ತಿದೆ. ಅನೂಪ್ ಭಂಡಾರಿ ಅವ್ರ ಜೊತೆಗೆ ಮಿಸ್ಟೀರಿಯಸ್ ಆಗಿರುವಂತ ಮನೆ ಒಳಗಡೆ ನುಗ್ದಾಗ ಓ ಇದು ಹಿಂಗ್ ಕನೆಕ್ಟ್ ಆಯ್ತಾ ಅಂತ ಅನ್ಕೋತೀರ ಅವಾಗ. ಒಂದ್ ಥಿಂಗ್ ಈ ಸಿನಿಮಾದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದು ನಿಧಿ ಸುಬ್ಬಯ್ಯ ಯಾಕೆ ದಿಗಂತ್ ನ ಕರ್ಸಿದ್ರು ಅಂತ. ಅಲ್ಲಿ ಏನಾಗಿರ್ಬಹುದು ಕಿಕ್ಯಾಸ್. ಆವಾಗ ಕರೆಕ್ಟ್ ಆಗಿ ಡಿಸಿಷನ್ ತಗೋತಾನೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ರೈಟ್ ಹ್ಯಾಂಡ್ ನ ಯೂಸ್ ಮಾಡುವಂತ ಅವಕಾಶ ಸಿಕ್ಕಿತ್ತು ಅಂತ. ಯು ನೋ ವಾಟ್ ಐ ಟಾಕಿಂಗ್? ಸ್ಪೈಡರ್ ಮ್ಯಾನ್. ಜೊತೆಗೊಂದು ಮೆಲೋಡಿ ಆಗಿರುವಂತ ರೊಮ್ಯಾಂಟಿಕ್ ಆಗಿ ನಿಧಿ ಸುಬ್ಬಯ್ಯನ್ ಜೊತೆ ಡ್ಯಾನ್ಸ್ ಮಾಡೋ ಅಂತ ಒಂದು ಸಾಂಗು ಕೂಡ ಇದೆ. ಹಾಟ್ ಅಂಡ್ ಸ್ಪೈಸಿ ಆಗಿತ್ತು. ವಾವ್. ಈ ಸಿನಿಮಾ ಯಾವ ರೀತಿ ಕನೆಕ್ಟ್ ಆಗ್ತಾ ಇತ್ತು ಅಂದ್ರೆ ನನಗೆ ಹಾಲಿವುಡ್ ಅಲ್ಲಿ ಒಂದಷ್ಟು ಸಿನಿಮಾಗಳು ಬಂದಿದಾವೆ. ಫೈನಲ್ ಡೆಸ್ಟಿನೇಷನ್ ಅಂತ. ಅಂದ್ರೆ ನೇಚರ್ ಅವ್ರನ್ನ ಅಟ್ಯಾಕ್ ಮಾಡಿ ಕೊಲ್ತಾ ಹೋಯ್ತಾ ಇರ್ತದೆ. ಅದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಸಸ್ಪೆನ್ಸ್ ಕೂಡ ಕ್ರಿಯೇಟ್ ಆಗ್ಬಿಟ್ಟಿತ್ತು ನನ್ ಮೈಂಡ್ ಒಳಗಡೆ. ಬಿಕಾಸ್ ಕೊನೆ ಕ್ಲೈಮ್ಯಾಕ್ಸ್ ಎಂಡಿಗೂ ಕೂಡ ಅದೇ ರೀತಿ ಇದೆ. ಪಾಪ ದಿಗಂತ್ ಆದ್ರೂ ಅನ್ಕೊಂಡಾಗ ಒಂದ್ ಬ್ಯಾಟಿಂಗು ಕೂಡ ಆಡಕ್ ಆಗ್ಲಿಲ್ಲ. ಎರಡೆರಡು ಚಾನ್ಸ್ ಸಿಕ್ಕಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ರಿವೀಲ್ಡ್ ಆಗ್ತಿದಾಗೇನೆ ಓ ಮೈ ಗಾಡ್, ಯಾರು ಈ ತರ ಮಾಡೋರಲ್ಲ, ಯಾರು ಇರ್ಬೋದು ಡೈರೆಕ್ಟರ್ ಅಂತ ಸರ್ಚ್ ಮಾಡ್ತೀರಾ. ಗೂಗಲ್ ಹೋಗ್ಬಿಡಿ. ಸಮರ್ಥ್ ಕಡ್ಕೋಳ ಎಲ್ಲ ಚೀಪ್